ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ನಗರ ಪಾಲಿಕೆಗಳಿಗೆ ಕೆಲವೇ ತಿಂಗಳಲ್ಲಿ ಚುನಾವಣೆ ನಡೆಯಲಿದ್ದು, ಚುನಾವಣೆಯಲ್ಲಿ ಅವಕಾಶಕ್ಕಾಗಿ ಪ್ರಬಲ ಆಕಾಂಕ್ಷಿಗಳ ಆಯ್ಕೆಗೆ ಕೋರಿಕೆಯೂ ಆರಂಭವಾಗಿದೆ. ಇದೀಗ 4ನೇ ಬಾರಿ ಕುವೆಂಪು ನಗರ ವಾರ್ಡ್ನ ವಾರ್ಡ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ರವಿಕುಮಾರ್ ಎಸ್.ಆರ್. ಅವರು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಕುವೆಂಪು ನಗರ ವಾರ್ಡಿನಿಂದ ಬಿಜೆಪಿ ಪಕ್ಷದ ವತಿಯಿಂದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಅವರು ಭಾಜಪದಲ್ಲಿ ಯುವ ಮೋರ್ಚಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದು, ಇದೀಗ ಕುವೆಂಪು ನಗರ ವಾರ್ಡಿನ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ತಮ್ಮ ವಾರ್ಡಿನಲ್ಲಿ ಯಾವುದೇ ರೀತಿಯಾದ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ, ಯಾವುದೇ ಮೂಲಭೂತ ಸೌಕರ್ಯಗಳು ಸಾರ್ವಜನಿಕರಿಗೆ ತಲುಪಿಲ್ಲ. ಹಾಗಾಗಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕೆಂದು ಹೇಳಿದ್ದು, ಬಿಜೆಪಿ ವರಿಷ್ಠರು ಒಂದು ಅವಕಾಶ ನೀಡಿ ಬೆಂಬಲ ನೀಡಬೇಕೆಂದು ಕೇಳಿಕೊಂಡಿದ್ದಾರೆ. ಸರ್, ನನ್ನ ಹೆಸರು ಎಸ್.ಆರ್. ರವಿಕುಮಾರ್ ಅಂತೇಳಿ. ನಾನು ಭಾಜಪದಲ್ಲಿ ಸತತವಾಗಿ 3 ಸಲ ಯುವ ಮೋರ್ಚಾ ಅಧ್ಯಕ್ಷ ಆಗಿ 4ನೇ ಬಾರಿ ವಾರ್ಡ್ ಅಧ್ಯಕ್ಷ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ ಭಾಜಪದಲ್ಲಿ. ಸರ್, ತಾವು ಒಂದು ವಾರ್ಡ್ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ನೀವು ವಾರ್ಡ್ ಬಂದಾಗ ಇಲ್ಲಿ ಏನು ಸಮಸ್ಯೆ ಇದೆ ನಿಮ್ಮ ವಾರ್ಡಲ್ಲಿ? ಸರ್, ತುಂಬ ಸಮಸ್ಯೆ ಇದೆ ಸರ್. ಈಗ ಅಭಿವೃದ್ಧಿ ಅಂದರೆ ಅದು ಶೂನ್ಯ. ವಾರ್ಡ್ ನಂಬರ್ ಈಗ ಏನಾಗಿದೆ, ಹೊಸ GB ಎರಡಾಗಿದೆ ಮೇಜರಾಗಿ. ಒಂದು ವಾರ್ಡ್ ನಂಬರ್ 8 ಸಿಂಗಾಪುರ ವಾರ್ಡ್ ಒಂದಾಗಿದೆ, ಮತ್ತು ವಾರ್ಡ್ ನಂಬರ್ 9 ಕುವೆಂಪುನಗರ ವಾರ್ಡ್ ಅಂತ ಆಗಿದೆ. 2 ವಾರ್ಡಲ್ಲೂ ಅಭಿವೃದ್ಧಿ ಶೂನ್ಯ ಸರ್. MLA ಆಗಿರಲಿ, ಅಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಆಗಿರಲಿ, ಒಂದು ಕೆಲಸ ಮಾಡಿಲ್ಲ ಸರ್. ಹಿಂದೆ ಆಗಿರೋಂಥ 10 ವರ್ಷ ಹಿಂದೆ ಆಗಿರೋಂಥ ಕೆಲಸನ ಇವರು ಸುಮ್ಮನೆ ಮೇಲೆ ತಾರು ಹಾಕೋದು ಮತ್ತು ಅದು ಇದು ಮಾಡೋದು, ಅದೇ ಮಾಡ್ಕೊಂಡು ಬಂದಿದ್ದಾರೆ. ಹೊಸ ಒಂದು ಅಭಿವೃದ್ಧಿ, ಯಾವುದೇ ಅಭಿವೃದ್ಧಿ ಆಗಿಲ್ಲ ಸರ್. ಎಲ್ಲ ಶೂನ್ಯನೇ ಅಲ್ಲಿ. ಸರ್, ಹೇಳ್ತಾರೆ ನಮ್ಮ MLA 18 ವರ್ಷದಿಂದ ಭಾಳಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ, ಮತ್ತು ಮಾಜಿ ಕಾರ್ಪೊರೇಟ್ರು ನಾನು ಇಡೀ ಬ್ಯಾಟರಾಯನಪುರದಲ್ಲಿ ಮಾಡೆಲ್ ಮಾಡಿದ್ದೀನಿ ಕುವೆಂಪು ನಗರ ಅಂತ ಹೇಳ್ಕೊಳ್ತಾರೆ. ಸರ್, ಈಗ ನಾನು ಹೇಳೋದ್ರಿಂದ ಅದು ರಾಜಕೀಯ ಅಂತ ತಿಳ್ಕೊತೀರ ನೀವೇ ಗ್ರೌಂಡ್ ರಿಪೋರ್ಟ್ ತೊಗೊಳ್ಳಿ. ಏನು ಅಭಿವೃದ್ಧಿ ಆಗಿದೆ 10 ವರ್ಷದಲ್ಲಿ, ಏನು ಅಭಿವೃದ್ಧಿ ಆಗಿದೆ ಅಂತೇಳಿ ನೀವೇ ಗ್ರೌಂಡ್ ರಿಪೋರ್ಟ್ ತೊಗೊಂಡ್ರೆ ನಿಮಗೆ ಗೊತ್ತಾಗುತ್ತೆ. MLA ಏನು ಅಭಿವೃದ್ಧಿ ಮಾಡಿದ್ದಾರೆ, ಕಾರ್ಪೊರೇಟರ್ ಏನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದು ನೀವೇ. ಯಾಕಂದರೆ ನಾವು ಹೇಳಿದ್ರೆ ಇದು ರಾಜಕೀಯ ಪ್ರೇರಿತವಾಗಿ ಹೇಳ್ತಾರೆ ಅಂತ ತಿಳ್ಕೊತೀರಾ. ನೀವೇ ಹೋಗಿ ಸ್ಥಳೀಯವಾಗಿ ನೀವೇ ಹೋಗಿ ನಿಂತು ಅಲ್ಲಿ ಸಮೀಕ್ಷೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಸ್ಥಳೀಯ ಜನರಿಗೆ ಏನು ಕೊಡ್ತೀರಿ, ಏನು ಮಾಡಬೇಕು ಮೂಲಭೂತವಾಗಿ? ಸರ್, ಅಲ್ಲಿ ಏನು ಮಾಡಿಲ್ಲ ಸರ್, ಶೂನ್ಯನೇ. ಮೂಲಭೂತ ಕೊರತೆ ಅಂತಂದರೆ ಬರೀ ಸ್ಟ್ರೀಟ್ ಲೈಟು ಮೋರಿ ಇದು ಮಾಡಿಬಿಟ್ರಲ್ಲ ಸರ್. ನಮ್ಮಲ್ಲಿ ಬಂದು ಏನಾಗಿದೆ, ಈಗ ಮೇಜರಾಗಿ ನಾವು ಕುವೆಂಪುನಗರ ವಾರ್ಡ್ ಏನಿದೆ ಅದು ಸ್ಲಮ್ ಏರಿಯಾ ಸರ್. ಸುಮಾರು ಗೌರ್ಮೆಂಟ್ ಲ್ಯಾಂಡ್ಗಳಿತ್ತು ಸರ್. ಈಗ ಒಂದು ಅಡಿ ಜಾಗ ಇಲ್ಲ ಸರ್ ಅಲ್ಲಿ. ಏನಾಯ್ತು ಅಂತ ಗೊತ್ತಿಲ್ಲ, ಎಲ್ಲ ಮಾಯ ಅಲ್ಲಿ. ಮನೆ ಕೊಟ್ಟಿದ್ದೀವಲ್ಲ ಸರ್, ಮನೆ ಎಲ್ಲಿ ಕೊಟ್ಟಿದ್ದಾರೆ ಸರ್? ಫ್ರೀ ಸೈಟ್ ಎಲ್ಲಿ ಕೊಟ್ಟಿದ್ದಾರೆ? ಈಗ ಪಕ್ಕ ಕ್ಷೇತ್ರದಲ್ಲಿ ವಿಶ್ವನಾಥ್ ಅವ್ರ ತಗೊಳ್ಳಿ ನೀವು, ಸಾವಿರಾರು ಸೈಟ್ಗಳು ಹಂಚಿಕೆ ಮಾಡಿದ್ದಾರೆ. ಆದರೆ ಇಲ್ಲಿ ಒಂದು ಸೈಟು ಕೊಟ್ಟಿಲ್ಲ, ಒಂದು ಮನೆಯೂ ಇಲ್ಲ. ಏನದು ಒಂಟಿ ಮನೆ ಕಟ್ಟೋದು, ಎಲೆಕ್ಷನ್ ಟೈಮಲ್ಲಿ ಮೋಡಾಗಿ ನಿಲ್ಲಿಸೋದು, ಇದು ದೌರ್ಜನ್ಯ ಮಾಡಿಬಿಟ್ಟು ಅವರು ನೀವು ಈ ಸಲ ಓಟ್ ಹಾಕಿದ್ರೆ ನಾನು ಫಿನಿಷ್ ಮಾಡಿಕೊಡ್ತೀನಿ ಅಂತ ಹೇಳೋದು. ಇದೇ ಥರ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಜನ ಯಾಮರ್ಸ್ಕೊಂಡು ಬಂದಿದ್ದಾರೆ ಸರ್ ಇಷ್ಟು ವರ್ಷ. ಮತ್ತು ನೀವು ನಿಮ್ಗೊಂದು ಅವಕಾಶ ಸಿಕ್ಕಿದ್ರೆ ಇದಕ್ಕೆಲ್ಲ ಒಂದು ಮುಕ್ತಿ ಅಡಿ ಅಭಿವೃದ್ಧಿ ತಗೊಳ್ತೀರಾ ಸರ್? ಸರ್, 100% ಸರ್. ಯಾಕೆಂದರೆ ನಾವು ಸ್ಥಳೀಯವಾಗಿ ಅಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ನಮ್ಗೆ ಸಮಸ್ಯೆಗಳು ತುಂಬ ಗೊತ್ತಿದೆ ಸರ್. ಅಲ್ಲಿ ಯಾವ್ಯಾವ ಸಮಸ್ಯೆ ಇದೆ, ಅಲ್ಲಿ ಏನು ಮಾಡಬೇಕು ಅಭಿವೃದ್ಧಿ ಅನ್ನೋದು ನಮ್ಗೆ ಗೊತ್ತಿದೆ ಸರ್. ಇವ್ರು ಬರೀ ಲೂಟಿಂಗ್ ಮಾಡ್ಕೊಂಡು ಇಷ್ಟು ವರ್ಷ ಇವರು ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿ. ಯಾಕೆಂದರೆ ಅಲ್ಲಿರೋ ಜನನ ಅಭಿವೃದ್ಧಿ ಮಾಡಿಬಿಟ್ರೆ ಇವರು ಮತ ಹಾಕೋದಿಲ್ಲ, ಮತ್ತು ಅದೇ ಒಂದು ಅಡ್ವಾಂಟೇಜ್ ಇಟ್ಕೊಂಡು ಇವರು ಅಭಿವೃದ್ಧಿ ಮಾಡ್ತಾ ಇಲ್ಲ ಸರ್ ಅಲ್ಲಿ. ಯಾಕಂದರೆ ಅಭಿವೃದ್ಧಿ ಮಾಡಿಬಿಟ್ರೆ ಅವ್ರು ಕ್ವಶನ್ ಕೇಳ್ತಾರೆ, ಜನ ಬದಲಾವಣೆ ಆರಿಸ್ತಾರೆ. ಈಗ ಯುವಕರು ಎಲ್ಲ ಬದಲಾವಣೆ ಕೇಳ್ತಾ ಇದ್ದಾರೆ ಸರ್. ಅಲ್ಲಿ ಏನಾಗಿದೆ ಅಂತಂದರೆ ಇವರು ಅಭಿವೃದ್ಧಿ ಅನ್ನೋದಕ್ಕಿಂತ ಯುವಕರು ಇವತ್ತು ಹೊರಗಡೆ ಹೋಗಿ ಬೆಂಗಳೂರು ಸಿಟಿ ಹೊರಗಡೆ ಬರ್ತಾ ಇದ್ದಾರೆ. ಹಿಂದೆ ಎಲ್ಲ ಬಂದು ಈ ಹಳೆ ಕಾಲದಲ್ಲಿ ಅವ್ರಿಗೆ ಗೊತ್ತಿರಲಿಲ್ಲ, ರಾಜಕಾರಣ ಗೊತ್ತಿರಲಿಲ್ಲ. ಈಗ ಬರ್ತಾ ರಾಜಕಾರಣ ಬದಲಾವಣೆ ಆಗ್ತಾ ಇದೆ ಸರ್. ಈಗ ನಿಮ್ಮಲ್ಲಿ ಒಂದು ಬಾಣಗಳಾಗಿದೆ, ಬಾಣ ಗುಂಪು ಅಂತಂದು. ಈಗ ನೀವು ಯಾವ ಗುಂಪು ತೋರಿಸ್ತಾ ಸರ್? ಯಾವುದೇ ಗುಂಪಿಲ್ಲ ಸರ್. ನಮ್ಮದು ಇರೋದು ಒಂದೇ ಗುಂಪು, BJP ಬಣ ಒಂದೇ. ಯಾವುದೂ ಇಲ್ಲ, ಗುಂಪುಗಳು ಯಾವುದೂ ಇಲ್ಲ ಸರ್. ಒಟ್ಟಾರೆ ನಿಮ್ಮ ಒಂದು ದೃಷ್ಟಿ, ರವಿಕುಮಾರ್ ದೃಷ್ಟಿ ಅಭಿವೃದ್ಧಿ ಸರ್. ನಾನು ಬದಲಾವಣೆ ಮಾಡಿ ತೋರಿಸ್ತೀನಿ. ಜನನೂ ಅದೇ ಕೇಳ್ತಾ ಇದ್ದಾರೆ. ಈ ಸಲ ಸತತವಾಗಿ ನಾವು ಕೆಲಸ ಮಾಡಿ ತೋರಿಸ್ತೀವಿ ಸರ್. ನಾವು ನೀವೇ ಆಯ್ಕೆ ಆದರೆ ಮೊದಲನೇದಾಗಿ ಯಾವುದಕ್ಕೆ ಆದ್ಯತೆ ಕೊಡ್ತೀರಾ ಸರ್? ನೀವು ಆಯ್ಕೆ ಆಗಿ ಬಂದರೆ ಮೊದಲನೇದಾಗಿ ಯಾವ ಕೆಲಸ ಸರ್? ನನ್ನ ವಾರ್ಡು ಸ್ಲಮ್ ಮುಕ್ತ ಮಾಡಬೇಕು ಅಂತ ನನಗೆ ಆಸೆ ಇದೆ ಸರ್. ನಾನು ಈಗ ಏನಿದೆ GBಯಲ್ಲಿ ಬೆಂಗಳೂರು ನಾರ್ತಲ್ಲಿ ಅಭಿವೃದ್ಧಿಯಲ್ಲಿ ನಂಬರ್ 1 ಅಭಿವೃದ್ಧಿ ಮಾಡಬೇಕು ಅನ್ನೋದು ತುಂಬ ನನ್ನ ಕನಸು, ಆಸೆ ಇದೆ ಸರ್. ಮತ್ತು ಒಂದು ಪ್ರಯತ್ನ ಇದೆ ಸರ್? 100%. ನಾನೀಗ ನನ್ನ ಈಗ 40 ವರ್ಷ ನನಗೆ ವಯಸ್ಸು.
ನಾನು ಸುದೀರ್ಘವಾಗಿ 18 ವರ್ಷಗಳ ಕಾಲ ನಾನು ಭಾಜಪದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ. 3 ಸಲ ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದೀನಿ. 4ನೇ ಬಾರಿ ಮತ್ತೆ ನನ್ನ ವಾರ್ಡಾಧ್ಯಕ್ಷರು ಮಾಡಿದ್ದಾರೆ. ನಾನು ಬೇರೆ ಬೇರೆ ಅವಕಾಶ ಸಿಕ್ಕಿದ್ರು ನಾನು ಹೋಗಿಲ್ಲ ಸರ್. ನನ್ನ ಒಂದು ಮತದಾರನ ನಾನು ಕೈ ಹಿಡಿಬೇಕು, ಇಲ್ಲೊಂದು ಕೂಗಿದೆ, ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಆದರೆ ಬದಲಾವಣೆ ಇದೆ ಅನ್ನೋದು ನನಗೆ ಗೊತ್ತು. ಈ ಸಲ ನಾನು 100% ನಾನು ಮಾಡಿ ತೋರಿಸ್ತೀನಿ ಸರ್. ಸರ್ ನಮಸ್ತೆ, ನನ್ನ ಹೆಸರು ಮುರುಗೇಶ್ ಅಂತ. ನಾನು ಬ್ಯಾಟರಾಪುರ ನಗರ ಮಂಡಲದ OBC ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸರ್, ಈಗ ನಮ್ಮ ಕುವೆಂಪು ನಗರ ಒಂದು ಮೀಸಲಾತಿ ಆಗಿದೆ. ಅಲ್ಲಿ ರವಿಕುಮಾರ್ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಅವ್ರ ಬಗ್ಗೆ ತಮ್ಮ ಅನಿಸಿಕೆ, ಭಾವನೆ? ಸರ್, ರವಿಕುಮಾರ್ ಬಗ್ಗೆ ಹೇಳಬೇಕಾದ್ರೆ ಅವರು ಒಂದು 18-20 ವರ್ಷದಿಂದ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತ ಇಷ್ಟು. ಮತ್ತು ಅವರು ಅಲ್ಲಿ ಸ್ಥಳೀಯ ಮುಖಂಡ. ಪ್ರತಿಯೊಂದು ಸಮಸ್ಯೆನೂ ಗೊತ್ತು ಅವರಿಗೆ. ವಾರ್ಡಲ್ಲಿ ಮೂಲೆ ಏನೇ ಸಮಸ್ಯೆ ಇದೆ ಅಂತ ಅದಕ್ಕೆ ಅವರು ಸ್ಪಂದಿಸೋ ನಾಯಕ. ಇದಕ್ಕೆ ಎಲೆಕ್ಷನ್ ಇರಲಿ ಇಲ್ಲದಿರೋ ಹೋಗಲಿ ಅವರು ಸ್ಪಂದಿಸ್ತಾ ಇದ್ದಾರೆ ಅವರು. ಸರ್, ಈಗ ನಮ್ಮ ಮುರುಗೇಶ್ ಅವರಿಗೆ ಒಂದು ಟಿಕೆಟ್ ಸಿಕ್ಕಿದ್ರೆ ಒಂದು ಕುವೆಂಪು ನಗರ ಚಿತ್ರಣ ಬದಲಾಗುತ್ತೆ. ರವಿಕುಮಾರ್ ಸೀಟ್ ಸಿಕ್ಕಿದ್ರೆ ಅವ್ರು ಹೇಳ್ದಂಗೆ GBಯಲ್ಲೇ ನಂಬರ್ 1 ವಾರ್ಡ್ ಆಗುತ್ತೆ. ಅದು ಅಭಿವೃದ್ಧಿಯಲ್ಲೇ ನಂಬರ್ 1 ವಾರ್ಡ್ ಆಗುತ್ತೆ. ತಾವು ಪಕ್ಷದಲ್ಲಿ ಬಣ ಗುಂಪೆಲ್ಲ ಬಿಟ್ಟು ಎಲ್ಲರೂ ಒಟ್ಟು ಕೈ ಜೋಡಿಸಿ ದುಡಿತೀರಾ ಗೆಲುವಾಗಿ? 100%. ನಮಗೆ ಪಕ್ಷ ತಾಯಿ ಸಮಾನ. ಪಕ್ಷ ಅವರಿಗೆ ಬಿ ಫಾರ್ಮ್ ಕೊಡುತ್ತೆ. ಒಂದೇ ಕ್ಯಾಂಡಿಡೇಟು ಅವರು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಅವರು ಸ್ಪರ್ಧಿಸ್ತಾರೆ.